ಗಿಲ್ಲಿ ನಟ ಅವರು ಇದೇ ಏಪ್ರಿಲ್ 29ನೇ ತಾರೀಕು ಬುಧವಾರ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಕಡೂರಿನ ಹಳೆ ಪೇಟೆಗೆ ಬರ್ತಿದ್ದಾರೆ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ಸ್ನೇಹಿತರೆ, ನಮ್ಮ ಗಿಲ್ಲಿ ನಟ ಅವರು ಇದೇ ಏಪ್ರಿಲ್ 29ನೇ ತಾರೀಕು ಬುಧವಾರ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಕಡೂರಿನ ಹಳೆ ಪೇಟೆಗೆ ಬರ್ತಿದ್ದಾರೆ. ಅದು ಎಲ್ಲಿ, ಯಾಕೆ, ಏನು ಮತ್ತೆ ಎಷ್ಟು ಗಂಟೆಗೆ ಬರ್ತಾರೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊತಾ ಹೋಗ್ತೀನಿ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ, ಹಾಗೆ ಗಿಲ್ಲಿಯವರ ಮತ್ತೊಂದು ಅಪ್ಡೇಟ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಬನ್ನಿ ಮತ್ತಿನ್ಯಾಕ್ ತಡ, ಮ್ಯಾಟ್ರನ್ನ ಶುರು ಮಾಡೇ ಬಿಡೋಣ. ಏನಪ್ಪ ವಿಷಯ ಅಂದರೆ, ನಮ್ಮ ಗಿಲ್ಲಿ ನಟ ಅವರು ಇದೇ ಮಾರ್ಚ್ 29ನೇ ತಾರೀಕು ಸಂಜೆ 7:30ಕ್ಕೆ ಕಡೂರಿನ ಶ್ರೀ ಅಂತರಘಟ್ಟಮ್ಮ ದೇವಿಯವರ ನೂತನವಾದ ದೇವಾಲಯದ ಪ್ರಾರಂಭೋತ್ಸವಕ್ಕೆ ಹಾಗೂ ಧಾರ್ಮಿಕ ಸಮಾರಂಭಕ್ಕೆ ನಮ್ಮ ಬಿಗ್ ಬಾಸ್ 12 ವಿನ್ನರ್ ಗಿಲ್ಲಿ ನಟ ಅವರು ಕಡೂರಿನ ಹಳೆಪೇಟೆಗೆ ಬರ್ತಿದ್ದಾರೆ. ಸ್ನೇಹಿತರೆ, ನಾನು ಕಡೂರಲ್ಲಿ ಬಿಗ್ ಬಾಸ್ ರಿವ್ಯೂ ಮಾಡಕ್ ಹೋಗಿದ್ದೆ. ನಮ್ಮ ಕಡೂರಿನ ಜನತೆ ನಮ್ಮ ಗಿಲ್ಲಿ ನಟ ಅವರ ಮೇಲೆ ಅದೆಷ್ಟು ಪ್ರೀತಿ ಇಟ್ಕೊಂಡಾರಂತ ಈ ವಿಡಿಯೋ ಅಂದ್ರೆ ಈ ಒಂದು ವಿಟಿ ಇದೆ, ನೋಡ್ಕೊಂಬಂದ್ಬಿಡಿ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಜವಳಿ ಕೊಟ್ರೇಶ್. ನಾನೀಗ ಚಿಕ್ಕಮಗಳೂರು ಜಿಲ್ಲೆ ಕಡೂರಲ್ಲಿ ಇದ್ದೀನಿ. ನಮ್ಮ ಕಡೂರಿನ ಜನತೆ ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಹಾಗೆ ಅವರ ಅಚ್ಚುಮೆಚ್ಚಿನ ನೆಚ್ಚಿನ ಕಂಟೆಸ್ಟೆಂಟ್ಗಳ ಬಗ್ಗೆ ಏನ್ ಹೇಳ್ತಾರ ಕೇಳಿಬಿಡೋಣ ಬನ್ನಿ. ಅದರಲ್ಲಿ ದಿನ ಎಂಟರ್ಟೈನ್ಮೆಂಟ್ ಕೊಡೋರು ಗಿಲ್ಲಿ ಬಹಳ ಇಷ್ಟ ಆಗ್ತಾರೆ. ಆಡೋ ಆಟಕ್ಕಿಂತ ಗಿಲ್ಲಿ ಮಾತಾಡೋ ಮಾತು, ಅವ್ರ ಆಡೋ ಆಟ ಚಿಂದಿರುತ್ತೆ ಸರ್. ಹೋಗಿರೋ 18 ಜನದಲ್ಲಿ ನಮಗೆ ಫೇವರೇಟ್ ಗಿಲ್ಲಿ ನಟ. ಸ್ಟ್ರೈಟ್ ಆಗಿ ಮಾತಾಡ್ತಾರೆ, ಜನಗಳನ್ನ ನಗಿಸ್ತಾರೆ, ರಂಜಿಸ್ತಾರೆ. ಹಾ, ಈಗ ಈ ವಿಟಿ ನೋಡಿದ್ರಲ್ವಾ, ನೋಡಿ ನಮ್ಮ ಕಡೂರಿನ ಜನತೆ ನಮ್ಮ ಗಿಲ್ಲಿ ನಟ ಅವ್ರ ಮೇಲೆ ಪ್ರಾಣನೇ ಇಟ್ಟಿದ್ದಾರೆ ಕಣ್ರಿ. ಅಷ್ಟು ಪ್ರೀತಿ ಮಾಡ್ತಾರೆ ನಮ್ಮ ಗಿಲ್ಲಿ ನಟ ಅವರಂದ್ರೆ. ನಾನು ಈ ವಿಡಿಯೋ ಮುಖಾಂತರ ನಮ್ಮ ಕಡೂರಿನ ಜನತೆಗೆ ಹಾಗೆ ಬೀರೂರಿನ ಜನತೆಗೆ ಹಾಗೆ ಚಿಕ್ಕಮಗಳೂರಿನ ಭಾಗದ ಜನತೆಗೆಲ್ಲ ಕೇಳ್ಕೊಳ್ಳೋದೇನೆಂದ್ರೆ, ತಾವೆಲ್ಲರೂ ಶ್ರೀ ಅಂತರಘಟ್ಟಮ್ಮ ದೇವಿಯವರ ವಿನೂತನ ದೇವಾಲಯದ ಪ್ರಾರಂಭೋತ್ಸವಕ್ಕೆ ಹೋಗಿ ಗಿಲ್ಲಿ ನಟ ಅವ್ರನ್ನ ಭೇಟಿಯಾಗಿ ಹಾಗೆ ಅವ್ರ ಜೊತೆ ಸ್ವಲ್ಪ ಮಾತುಕತೆ ಆಡಿ ಅವ್ರ ಜೊತೆ ಒಂದು ಸೆಲ್ಫಿ ತಕೊಳ್ಳಿ, ಅವರ ಒಂದು ಕಾಮಿಡಿ ಮಾತುಗಳನ್ನ ಕೇಳ್ಬೇಕಾ ಕೇಳಿ, ಈ ಒಂದು ಶ್ರೀ ಅಂತರಘಟ್ಟಮ್ಮ ದೇವಿಯವರ ಈ ವಿನೂತನ ದೇವಾಲಯದ ಕಾರ್ಯಕ್ರಮ ಸಮಾರಂಭವನ್ನು ಯಶಸ್ವಿಗೊಳಿಸಿ ಅಂತ ತಮ್ಮಲ್ಲಿ ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ನಮ್ಮ ಕಡೂರಿನ ಜನತೆ ನಮ್ಮ ಗಿಲ್ಲಿ ನಟ ಅವರಿಗೆ ಬಿಗ್ ಬಾಸ್ ಅಲ್ಲಿ ವೋಟ್ ಹಾಕಿ ಗೆಲ್ಸಿದಿರಿ. ಹಾಗಾಗಿ ತಾವೆಲ್ಲರೂ ಶ್ರೀ ಅಂತರಘಟ್ಟಮ್ಮ ದೇವಿಯವರ ವಿನೂತನ ದೇವಾಲಯದ ಸಮಾರಂಭಕ್ಕೆ ಹೋಗ್ತೀರಿ ತಾನೆ, ಗಿಲ್ಲಿ ನಟ ಅವ್ರನ್ನ ಭೇಟಿ ಆಗ್ತೀರಿ ತಾನೆ, ಅವ್ರ ಜೊತೆ ಮಾತುಕತೆ ಆಡ್ತೀರಿ ತಾನೆ, ಒಂದು ಸೆಲ್ಫಿ ತಗೊಳ್ತೀರಿ ತಾನೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಜೈ ಗಿಲ್ಲಿ ನಟ, ಜೈ ಕರ್ನಾಟಕ. ಧನ್ಯವಾದಗಳು.